ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಧನಸ್ಸು ರಾಶಿಯವರಿಗೆ 2025ರಲ್ಲಿ ನಡೆಯುವಂತಹ 6 ಚಮತ್ಕಾರಗಳ ಬಗ್ಗೆ, ಜೊತೆಗೆ ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಧನಸ್ಸು ರಾಶಿಯವರಿಗೆ 2025ರಲ್ಲಿ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ 6ನೇ ಭಾವದಲ್ಲಿ ಸ್ಥಿತವಾಗಿದೆ. ತೃತೀಯ ಭಾವದಲ್ಲಿ ಶುಕ್ರನ ಜೊತೆ ಶನಿಗ್ರಹ, ಚತುರ್ಥದಲ್ಲಿ ರಾಹುಗ್ರಹ, ಅಷ್ಟಮದಲ್ಲಿ ಮಂಗಳ ಗ್ರಹ, ದಶಮ ಭಾವದಲ್ಲಿ ಕೇತುಗ್ರಹ ಸ್ಥಿತವಾಗಿದೆ. ಮೊದಲನೆಯದಾಗಿ ಧನಸ್ಸು ರಾಶಿಯ ವಿದ್ಯಾರ್ಥಿಗಳು ಹೈಯರ್ ಸ್ಟಡಿಗೋಸ್ಕರ ಫಾರಿನ್ಗೆ ಹೋಗಬೇಕು ಅಂದುಕೊಂಡಿರುವವರು ಮಾರ್ಚ್ ತಿಂಗಳ ನಂತರ ಪ್ಲ್ಯಾನ್ ಮಾಡಬಹುದು. ಮಾರ್ಚ್ ತಿಂಗಳವರೆಗೂ ವೆಯ್ಟ್ ಮಾಡಿ. ಜನವರಿ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಸಮಾಧಾನವಾಗಿ ಇರಬೇಕಾಗುತ್ತೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಧನಸ್ಸು ರಾಶಿಯ ವಿದ್ಯಾರ್ಥಿಗಳಿಗೆ ಗುಡ್ ಟೈಮ್ ಅಂತ ಹೇಳ್ಬಹುದು. ಗುಡ್ ಟೈಮ್ ಫಾರ್ ಯುವರ್ ಎಜುಕೇಷನ್, ಹೈಯರ್ ಸ್ಟಡಿ ಮತ್ತು ಎಂಟ್ರೆನ್ಸ್ ಎಕ್ಸಾಮ್ಗೂ ಇದು ಬೆಸ್ಟ್ ಟೈಮ್ ಆಗಿರುತ್ತದೆ. ಎಂಟ್ರೆನ್ಸ್ ಎಕ್ಸಾಮಲ್ಲಿ ಬೆಸ್ಟ್ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಗೌರ್ನಮೆಂಟ್ ಎಂಟ್ರೆನ್ಸ್ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಮಾರ್ಚ್ ಏಪ್ರಿಲ್ ತಿಂಗಳ ನಂತರ ಗುಡ್ ಟೈಮ್ ಅಂತ ಹೇಳಬಹುದು. ಸೂರ್ಯಗ್ರಹ ಏಪ್ರಿಲ್ ತಿಂಗಳಲ್ಲಿ ಪಂಚಮ ಭಾವಕ್ಕೆ ಪ್ರವೇಶಿಸುತ್ತದೆ. ಗೌರ್ನಮೆಂಟ್ ಕೆಲಸಗಳು ಸಿಗುವಂತಹ ಸಾಧ್ಯತೆಗಳಿವೆ ಈ ಟೈಮ್ ಪೀರಿಯಡಲ್ಲಿ. ಯಾವಾಗ ಅಂದರೆ ಮಿಡ್ ಏಪ್ರಿಲ್, ಮೇ, ಜೂನ್ ತಿಂಗಳು ಶಿಕ್ಷಣ, ವಿದ್ಯಾಭ್ಯಾಸ, ಕೆಲಸಕ್ಕೆ ಬೆಸ್ಟ್ ಟೈಮ್ ಆಗಿರುತ್ತದೆ. ಎರಡನೆಯದಾಗಿ ಧನಸ್ಸು ರಾಶಿಯವರಿಗೆ ಗುರುಗ್ರಹ ಪ್ರಸ್ತುತವಾಗಿ 6ನೇ ಭಾವದಲ್ಲಿ ಸ್ಥಿತವಾಗಿದೆ. ಮೇ ತಿಂಗಳಲ್ಲಿ ಗುರುಗ್ರಹ ನಿಮ್ಮ 6ನೇ ಭಾವದಿಂದ ಸಪ್ತಮ ಭಾವಕ್ಕೆ ಪ್ರವೇಶಿಸುತ್ತದೆ. ಮೇ ತಿಂಗಳವರೆಗೂ ನಿಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ 1 ವರ್ಷಗಳಿಂದ ಧನಸ್ಸು ರಾಶಿಯವರ ರೋಗ ನಿರೋಧಕ ಶಕ್ತಿ ಕಡಿಮೆ ಇತ್ತು. ನಿಮ್ಮ ಇಮ್ಯುನಿಟಿ ಪವರ್ ತುಂಬ ಕಡಿಮೆ ಇತ್ತು. ಡೈಜೆಷನ್ ಸಮಸ್ಯೆಗಳನ್ನು ಫೇಸ್ ಮಾಡಿದ್ದೀರಾ, ಫ್ಯಾಟ್ ರಿಲೇಟೆಡ್ ಇಶ್ಯೂಸ್ನ ಫೇಸ್ ಮಾಡಿದ್ದೀರಾ. ಮೇ 15ರವರೆಗೂ ಈ ಸಮಸ್ಯೆಗಳು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಮೇ 15ರ ನಂತರ ಗುರುಗ್ರಹ ನಿಮ್ಮ ಸಪ್ತಮ ಭಾವಕ್ಕೆ ಪ್ರವೇಶಿಸಿದಾಗ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತದೆ. ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತದೆ ನಿಮಗೆ. ಮೇ ತಿಂಗಳ ನಂತರ ನಿಮ್ಮ ಆಲೋಚನೆಗಳಲ್ಲಿ ಪಾಸಿಟಿವ್ ಪರಿವರ್ತನೆಯಾಗುತ್ತದೆ. ನೀವು ತುಂಬ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡುತ್ತೀರಾ. ನಿಮ್ಮಲ್ಲಿರುವಂತಹ ಜ್ಞಾನ, ಕೌಶಲ್ಯಗಳು, ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ತೀರಾ. ಮೇ ತಿಂಗಳವರೆಗೂ ಯಾವುದೇ ರೀತಿಯ ಮೇಜರ್ ಡಿಸಿಷನ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಮೇ ತಿಂಗಳವರೆಗೂ ವೆಯ್ಟ್ ಮಾಡಿ. ಮೇ ತಿಂಗಳ ನಂತರ ನಿಮ್ಮ ಪರ್ಸ್ನಲ್ ಲೈಫ್ ಬಹಳ ಚೆನ್ನಾಗಿರುತ್ತದೆ. ನಿಮ್ಮ ತಪ್ಪುಗಳ ಬಗ್ಗೆ ನೀವು ರಿಯಲೈಸ್ ಮಾಡಿಕೊಳ್ತೀರಾ. ನೀವು ಫಿಟ್ ಆ್ಯಂಡ್ ಫೈನ್ ಆಗಿ ಇರ್ತೀರಾ. ಮೇ 15ರ ನಂತರ ನಿಮ್ಮ ಅರ್ಧಕ್ಕೆ ಅರ್ಧದಷ್ಟು ಕಷ್ಟಗಳು ಖಂಡಿತವಾಗಿಯೂ ಕಡಿಮೆಯಾಗುತ್ತಾ ಬರುತ್ತದೆ. ಮೂರನೆಯದಾಗಿ ಧನಸ್ಸು ರಾಶಿಯವರಿಗೆ ಮಾರ್ಚ್ 29, 2025ಕ್ಕೆ ಅರ್ಧಾಷ್ಟಮ ಶನಿ ಪ್ರಾರಂಭವಾಗುತ್ತದೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶನಿಗ್ರಹ ನೀಚ ರಾಶಿ, ಶತ್ರು ರಾಶಿಯಲ್ಲಿ ಸ್ಥಿತವಾಗಿದ್ದರೆ ನಿಮಗೆ ಸ್ಟ್ರೆಸ್, ಟೆನ್ಷನ್ಗಳು, ಆಂಗ್ಸೈಟಿಗಳು ಹೆಚ್ಚಾಗುತ್ತವೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸಮಸ್ಯೆಗಳಾಗುತ್ತದೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶನಿಗ್ರಹ ಮಿತ್ರ ರಾಶಿ, ಉಚ್ಚ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಗ್ರೋತ್ ಹಾಗೂ ಸಕ್ಸಸ್ಸನ್ನು ಖಂಡಿತವಾಗಿಯೂ ಕೊಡುತ್ತದೆ. ಅರ್ಧಾಷ್ಟಮ ಶನಿ ಪ್ರಾರಂಭವಾದ ನಂತರ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ನಿಮ್ಮ ಜಾಬ್ ಚೇಂಜ್ ಮಾಡ್ತೀರಾ. ನಿಮ್ಮ ವೃತ್ತಿಯಲ್ಲಿ ಪರಿವರ್ತನೆಯನ್ನು ಮಾಡುತ್ತೀರಾ. ನಿಮ್ಮ ಫೈನಾನ್ಸ್ ಹಾಗೂ ಇನ್ಕಮಲ್ಲಿ ಗ್ರೋತನ್ನು ಕಾಣುತ್ತೀರಾ. ಆದರೆ ಈ 2.5 ವರ್ಷ ಯಾರ ಮೇಲೂ ಅನುಮಾನ ಪಡೋ ಹಾಗಿಲ್ಲ. ಲವ್ ಲೈಫ್ ಆಗಲಿ, ಮ್ಯಾರಿಡ್ ಲೈಫ್ ಆಗಲಿ ಅನುಮಾನಗಳು ಪಡುವುದನ್ನು ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ. ನಾಲ್ಕನೆಯದಾಗಿ ಧನಸ್ಸು ರಾಶಿಯವರು ಮಾರ್ಚ್ ತಿಂಗಳವರೆಗೂ ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ವಸ್ತುಗಳನ್ನು ಖರೀದಿಸುತ್ತೀರಾ. ಐರನ್ ರಿಲೇಟೆಡ್ ಮಷಿನ್ಗಳನ್ನು ಖರೀದಿ ಮಾಡಬಹುದು. ಏಪ್ರಿಲ್ ತಿಂಗಳವರೆಗೂ ಆನ್ಲೈನಲ್ಲಿ ಕೆಲಸ ಮಾಡುವಂತಹ ಯೂಟ್ಯೂಬರ್ಗಳಿಗೆ ಒಳ್ಳೆ ಧನಲಾಭ, ಒಳ್ಳೆ ಸಕ್ಸಸ್ ಸಿಗುವಂತಹ ಟೈಮ್ ಇದಾಗಿರುತ್ತದೆ. ನೀವು ನಿಮ್ಮ ಮನೆಯ ರೆನೋವೇಟ್ ಮಾಡಿಸುತ್ತೀರಾ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರುವವರಿಗೆ ಏಪ್ರಿಲ್ ತಿಂಗಳವರೆಗೂ ಹೆಚ್ಚಿನ ಧನಲಾಭವಾಗಲಿದೆ. 5ನೆಯದಾಗಿ ಧನಸ್ಸು ರಾಶಿಯವರಿಗೆ ರಾಹುಗ್ರಹ ಪರಿವರ್ತನೆಯಾಗಲಿದೆ. ಮೇ 18ರಂದು ರಾಹುಗ್ರಹ ನಿಮ್ಮ 4ನೇ ಭಾವದಿಂದ ತೃತೀಯ ಭಾವಕ್ಕೆ ಸಂಚಾರ ಮಾಡಿದಾಗ ಈ 1.5 ವರ್ಷದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗ್ತಾ ಇತ್ತು. ನಿಮ್ಮ ಸುಖ ಸ್ಥಾನದಲ್ಲಿ ರಾಹುಗ್ರಹ ಅಡ್ಡಿ ಪಡಿಸುತ್ತಿತ್ತು. ಮೇ ತಿಂಗಳ ನಂತರ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಸುಗಮವಾಗಿ ಸಾಗಿ ಸಕ್ಸಸ್ಸನ್ನು ಕಾಣ್ತೀರಾ. ಮೇ ತಿಂಗಳ ನಂತರ ನಿಮ್ಮ ಮನಸ್ಸಿನ ಅನುಮಾನಗಳು, ಆತಂಕ, ಭಯ, ಗಾಬರಿ ಎಲ್ಲವೂ ಕಡಿಮೆಯಾಗುತ್ತಾ ಬರುತ್ತದೆ.
ಕೆಟ್ಟ ಕೆಟ್ಟ ಕನಸು ಬೀಳುವುದು ಇವೆಲ್ಲವೂ ಮೇ ತಿಂಗಳ ನಂತರ ಸಂಪೂರ್ಣವಾಗಿ ಕಡಿಮೆಯಾಗುವುದರ ಜೊತೆಗೆ ಯಾರೆಲ್ಲ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದೀರೋ ಅವರಿಗೆಲ್ಲ ಹೊಸ ಉದ್ಯೋಗಗಳು ಸಿಗುವಂತಹ ಅವಕಾಶಗಳು ತೋರಿಸ್ತಾ ಇದೆ. ಟ್ರಾನ್ಸ್ಪೋರ್ಟ್, ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರುವವರು, ಆನ್ಲೈನ್ ಫೀಲ್ಡಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚಿನ ಸಕ್ಸಸ್ ಹಾಗೂ ಹೆಚ್ಚಿನ ಇನ್ಕಮ್ ಸಿಗಲಿದೆ. ಮೇ ತಿಂಗಳ ನಂತರ ರಾಹು ಗ್ರಹ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ಗಳನ್ನು ಎಕ್ಸಲೆಂಟಾಗಿ ಇಂಪ್ರೂವ್ ಮಾಡಿಕೊಡ್ತಾರೆ. ರಾಹು 3ನೇ ಮನೆಯಲ್ಲಿ ಉತ್ತಮವಾದಂತಹ ಶುಭ ಫಲಗಳನ್ನು ಕೊಡುತ್ತದೆ. 6ನೇದಾಗಿ ಧನಸ್ಸು ರಾಶಿಯವರಿಗೆ ಮೇ 18ರಂದು ಕೇತು ಗ್ರಹದ ಪರಿವರ್ತನೆಯಾಗಲಿದೆ. ಕೇತು ಗ್ರಹ ನಿಮಗೆ 1.5 ವರ್ಷದಿಂದ ನಿಮ್ಮ ಜಾಬಲ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಕೊಟ್ಟಿರುತ್ತದೆ. ನಿಮಗೆ ಲೇಜಿನೆಸ್, ಆಲಸ್ಯ, ಕೆಲಸ ಮಾಡಲು ಮನಸ್ಸಿರುವುದಿಲ್ಲ. ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ, ನಿಮ್ಮ ಆಫೀಸಲ್ಲಿ ಒಂದು ರೀತಿಯ ಅಸಂತುಷ್ಟಿ, ಅಸಮಾಧಾನ ಇತ್ತು ಇಷ್ಟು ದಿನಗಳು. ಆದರೆ ಮೇ ತಿಂಗಳ ನಂತರ ನಿಮ್ಮ ಕೆಲಸದಲ್ಲಿ ಆಸಕ್ತಿ ಉಂಟಾಗುವುದರ ಜೊತೆಗೆ ನೀವು ಕೆಲಸ ಮಾಡುವಂತಹ ರೀತಿಯಲ್ಲೂ ಬದಲಾವಣೆಯನ್ನು ಕಾಣಬಹುದು. ಮೇ 18ರ ನಂತರ ನಿಮ್ಮ ಜಾಬಲ್ಲಿ ಪ್ರಮೋಷನ್ಗಳು ಆಗಲಿವೆ. ಪಾಸಿಟಿವ್ ಪರಿವರ್ತನೆಯನ್ನು ನೋಡ್ತೀರಾ. ನಿಮ್ಮ ಕೆರಿಯರ್ ಲೈಫಲ್ಲಿ ಹೆಚ್ಚಿನ ಸಕ್ಸಸ್ ಸಿಗುವಂತಹ ವರ್ಷವಾಗಿದೆ 2025. ಧನಸ್ಸು ರಾಶಿಯವರು ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಅತಿ ಹೆಚ್ಚು ಯಶಸ್ಸು ಹಾಗೂ ಧನಲಾಭವನ್ನು ಗಳಿಸಲು ಗುರುವಿನ ಬೀಜ ಮಂತ್ರವನ್ನು ಪಠಿಸಬೇಕಾಗುತ್ತದೆ. ಮಂತ್ರ ಹೀಗಿದೆ: ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ 6ರಿಂದ 8 ಗಂಟೆಯ ಒಳಗಡೆ 21 ಬಾರಿ ಪಠಿಸುತ್ತಾ ಬನ್ನಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.